ಕೆಎಸ್ಆರ್ಟಿಸಿ ಚಿಕ್ಕಮಗಳೂರು ಘಟಕ ವತಿಯಿಂದ ಕೆಎಸ್ಆರ್ಟಿಸಿ ಡಿಪೋ ಸಭಾಂಗಣದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿರುತ್ತದೆ. ರಸ್ತೆ ನಿರ್ಮಾಣಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣಗಳವರೆಗೆ ಪ್ರತಿಯೊಂದು ಕೆಲಸವನ್ನ ಶ್ರಮವಹಿಸಿ ಮಾಡುವ ಮೂಲಕ ದೇಶದ ಪ್ರಗತಿಗೆ ಕಾರ್ಮಿಕರು ಕೊಡುಗೆ ನೀಡುತ್ತಾರೆ. ಕಾರ್ಮಿಕರು ಹಗಲು ರಾತ್ರಿ ಬಿಸಿಲು ಮಳೆ ಇಲ್ಲದೆ ಸಮರ್ಪಣಾ ಭಾವದಿಂದ ಕಠಿಣ ಶ್ರಮವಹಿಸಿ ದುಡಿಯುತ್ತಾರೆ. ಇವರು ತಮ್ಮ ಶ್ರಮದ ಮೂಲಕ ಸಮಾಜ ಮತ್ತು ಆರ್ಥಿಕತೆಯ ಅಡಿಪಾಯವನ್ನ ಬಲಪಡಿಸುತ್ತಾರೆ ಎಂದು ಹೇಳಿದ್ದಾರೆ. ಮೇ 4ನೇ ಅಲ್ಲಿರ್ತಕ್ಕಂತಹ ಕಾರ್ಮಿಕರೆಲ್ಲರೂ ಸೇರಿ ಡಿಮ್ಯಾಂಡ್ಸ್ ಅನ್ನು ಇಟ್ಟಿರ್ತಾರೆ. ಏನಂತಂದ್ರೆ ಸುಮಾರು 14ರಿಂದ 16 ಗಂಟೆ 18 ಗಂಟೆಗಳ ಕಾಲ ಕೆಲಸ ಮಾಡಿಸ್ತಾ ಇರ್ತಾರೆ. ಮತ್ತೆ ಸರಿಯಾಗಿರ್ತಕ್ಕಂತಹ ವೇತನವನ್ನು ಕೊಡ್ತಾ ಇರಲಿಲ್ಲ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಭಿನ್ನವಾಗಿರ್ತಕ್ಕಂತಹ ವೇತನವನ್ನು ಕೊಡ್ತಾ ಇರ್ತಾರೆ. ಅಂದ್ರೆ ಹೆಚ್ಚಿನ ಶೋಷಣೆಯನ್ನ ಮಾಡ್ತಾ ಇರ್ತಾರೆ. 1830ರಲ್ಲಿ ಕೈಗಾರಿಕಾ ಕ್ರಾಂತಿ ಆದಮೇಲೆ ಅಮೆರಿಕ ಮತ್ತು ಇತರ ದೇಶಗಳಲ್ಲಿ ಕೈಗಾರಿಕೀಕರಣ ಆಗಿ ಅಲ್ಲಿ ಬೇರೆ ದೇಶಗಳಿಂದ ವಲಸೆ ಕಾರ್ಮಿಕರೆಲ್ಲ ಹೆಚ್ಚಿಗೆ ಬರ್ತಾ ಇರ್ತಕ್ಕಂಥವ್ರನ್ನ ಅತಿ ಹೆಚ್ಚು ಶೋಷಣೆಯನ್ನ ಮಾಡಿ ಅವರಿಗೆ ಕನಿಷ್ಠವಾಗಿರ್ತಕ್ಕಂತಹ ವೇತನವನ್ನು ಸಹ ಕೊಡ್ತಾ ಇರ್ತಾರೆ. ಇದರ ವಿರುದ್ಧವಾಗಿ ಸಂಘಟಿತರಾಗಿರ್ತಕ್ಕಂತಹ ಕಾರ್ಮಿಕರೆಲ್ಲರೂ ಸೇರಿ ಹೋರಾಟವನ್ನು ಶುರು ಮಾಡ್ತಾರೆ. ಅವರಲ್ಲಿ ಎಷ್ಟು ಡಿಮ್ಯಾಂಡ್ಸ್ ನಮಗೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸಮಾನವಾದ ವೇತನವನ್ನು ಕೊಡಿ, ಮತ್ತೆ ಮಹಿಳೆ ಮತ್ತು ಪುರುಷ ಅಂತಕ್ಕಂತಹ ಭೇದ ಎಣಿಸದೆ ಇಬ್ಬರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಸಮಾನ ವೇತನವನ್ನು ಕೊಡಿ. ಈ ಡಿಮ್ಯಾಂಡ್ಸ್ ಅನ್ನ ಇಟ್ಟು ಮತ್ತೆ 16 ಗಂಟೆಗಳ ಕಾಲ 18 ಗಂಟೆ ಇರಿಸೋದ್ರ ಬದಲು ನಮಗೆ 8 ಗಂಟೆಗಳ ಕಾಲ ಕೆಲಸವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ಸ್ ಅನ್ನ ಇಟ್ಟು ಹೋರಾಟ ಮಾಡ್ತಾರೆ. ಆದ್ರೆ ಅಲ್ಲಿನ ಸರ್ಕಾರ ಏನ್ ಮಾಡ್ತದೆ, ಈ ಹೋರಾಟವನ್ನ ಹತ್ತಿಕ್ಕಬೇಕು ಅಂತಕ್ಕಂಥದ್ದು, ದಮನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿನ ಪೊಲೀಸ್ ಮಿಲಿಟರಿ ಇವರನ್ನ ಬಳಸಿ ಅವ್ರ ಮೇಲೆ ಲಾಠಿ ಚಾರ್ಜಸ್ ಎಲ್ಲ ಆಗ್ತದೆ. ದೇಶವಲ್ಲ ಇಡೀ ಭೂಗೋಳನೇ ಕೇಳುವೆವು, ಇಡೀ ಭೂಗೋಳನೇ ಕೇಳುವೆವು. ಸಾಗರ ಸಾಗರ ಮುತ್ತುಗಳಲ್ಲಿ ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದೇ, ಈ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಶ್ರಮಜೀವಿಗಳಿಲ್ಲ ಅಂತಂದ್ರೆ. ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ, ಮೇ ದಿನವು ಸಮಾಜಕ್ಕೆ ಮತ್ತು ಕಾರ್ಮಿಕರ ಕೊಡುಗೆ ಮತ್ತು ತ್ಯಾಗವನ್ನು ತಿಳಿಸಿಕೊಡುವ, ಅರಿವು ಮೂಡಿಸುವ ದಿನವಾಗಿದೆ. ಹಾಗೆಯೇ ಕಾರ್ಮಿಕರ ಕಾನೂನುಗಳು, ಕಾರ್ಮಿಕರ ಹಕ್ಕುಗಳ ಉಲ್ಲಂಘನೆ, ಕೆಲಸದ ಅವಧಿ ಮೊದಲಾದವುಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ನಡೆಸಲಾಗುತ್ತಿದೆ ಎಂದರು. ಹೊರತುಪಡಿಸಿ ಜನಸಾಮಾನ್ಯರ ಬದುಕಿಗಾಗಿ ಹೋರಾಟ ನಡೆಸುವಂತಹ ದಿನವಾಗಿ ಆಚರಣೆ ಮಾಡಬೇಕು ಮಾಡಿರೋದ್ರಿಂದ ಈಗಾಗಲೇ ನ್ಯಾಯಾಧೀಶರು ಬಹಳಷ್ಟು ವಿಚಾರ ಹೇಳಿದೆ. ನಾನು ಪುನಃ ಆ ವಿಚಾರ ಪ್ರಸ್ತಾಪ ಮಾಡಿದೆ. ಮೇಲೆ ಬರೀ ರಜೆ ದಿನ ಅಲ್ಲ, ಕಾರ್ಮಿಕರ ಹಕ್ಕು, ಅವರ ಶ್ರಮವನ್ನು ಗುರುತಿಸಿ ಅವರಿಗೆ ಕೊಡೋ ಗೌರವ, ದೇಶದ ಅಭಿವೃದ್ಧಿಗೋಸ್ಕರ ತಮ್ಮದೇ ತಾವು ಒಪ್ಪಿಸಿಕೊಂಡಿರುವಂತಹ ಕಾರ್ಮಿಕ ವರ್ಗಕ್ಕೆ ನಾವು ಕೊಡುವಂಥ ದಿನವನ್ನು ಮೇ ದಿನ ಅಂತ ನಾವು ಆಚರಣೆ. ಹಾಗೆ ಇಡೀ ಪ್ರಪಂಚದಲ್ಲೇ ಒಂದು ಹಬ್ಬ ಯಾವುದು ಅಂದರೆ ಎರಡು. ಒಂದು ಮೇ ದಿನಾಚರಣೆ, ಇನ್ನೊಂದು ಇಂಟರ್ನ್ಯಾಷನಲ್ ವುಮೆನ್ ಡೇ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇವೆರಡೂ ಕೂಡ ಹೋರಾಟ ಮುಖಾಂತರ ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿ ಯಾರು ಆಟವಾಡ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಮತ್ತೆ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಸತೀಶ್, ಕೆಎಸ್ಆರ್ಟಿಸಿ ಘಟಕ ನೌಕರರು ಉಪಸ್ಥಿತರಿದ್ದರು.